ಹಾಯ್, ಇವತ್ತು ನಾನು ಸ್ಟೋನಿ ಬ್ರೂಕ್ ನಲ್ಲಿದ್ದೀನಿ. ಇದು ರಾಜರಾಜೇಶ್ವರಿ ನಗರ್ ನಲ್ಲಿದೆ. ಅಂಡ್ ದಿಸ್ ಇಸ್ ಎಕ್ಸ್ಕ್ಲೂಸಿವ್ಲಿ ದ ಸೆಗ್ಮೆಂಟ್ ಒನ್ ಏರಿಯಾ ಡೆಡಿಕೇಟೆಡ್ ಟು ದರ್ಶನ್ ಸರ್ ಅಂಡ್ ದರ್ಶನ್ ಸರ್ಸ್ ಫ್ಯಾನ್ಸ್. ಸೊ ನೀವೇನಾದ್ರು ದರ್ಶನ್ ಸರ್ ಫ್ಯಾನ್ ಆಗಿದ್ರೆ ಇಲ್ಲಿ ಬಂದು ಅವ್ರ ವೈಲ್ಡ್ ಲೈಫ್ ಫೋಟೋಗ್ರಫಿನ ನೋಡ್ಬೋದು. ಇಟ್ ಹಸ್ ಬಿನ್ ಎಕ್ಸಿಬಿಟೆಡ್ ಸೋ ವೆಲ್. ಅಂಡ್ ಬರೀ ಫೋಟೋಗ್ರಫಿ ಅಷ್ಟೇ ಅಲ್ಲ, ಇಟ್ ಇಸ್ ಆಲ್ಸೋ ಅಬೌಟ್ ಫುಡ್ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ನನ್ಗೆ ಬಟರ್ ಗಾರ್ಲಿಕ್ ಪ್ರಾನ್ಸ್ ತುಂಬಾನೇ ಇಷ್ಟ. ಇಲ್ಲಿ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಫುಡ್ ಅಂಡ್ ಆರ್ಟ್. ಸೊ ಆರ್ಟ್ ನ ನೀವ್ ನೋಡ್ಬೇಕು ಅಂತಂದ್ರೆ ಫಸ್ಟ್ ಫ್ಲೋರ್ ಬರ್ಬೋದು, ಫುಡ್ ಬೇಕು ಅಂತಂದ್ರೆ ನೀವು ಗ್ರೌಂಡ್ ಫ್ಲೋರ್ ಹೋಗ್ಬೋದು. ಸೊ ಇಟ್ ಇಸ್ ಸೋ ಬ್ಯೂಟಿಫುಲ್. ವೆರಿ ರೇರ್ಲಿ ಈ ತರ ಒಂದ್ ಹೋಟೆಲ್ ಇಟ್ ಇಸ್ ಎಕ್ಸ್ಕ್ಲೂಸಿವ್ಲಿ ಡೆಡಿಕೇಟೆಡ್ ಟು ಅ ಪರ್ಸನ್. ಸೊ ಇಡೀ ಬೆಂಗಳೂರಿನಲ್ಲಿ ನೋಡಿದ್ರೆ ಈ ಸ್ಟೋನಿ ಬ್ರೂಕ್ ಇಟ್ ಸ್ಟ್ಯಾಂಡ್ಸ್ ಎಕ್ಸ್ಕ್ಲೂಸಿವ್ಲಿ, ಸ್ಟ್ಯಾಂಡ್ ಔಟ್ ಆಫ್ ದಿ ಬಾಕ್ಸ್. ಸೊ ಥ್ಯಾಂಕ್ಸ್ ಟು ದಿ ಹೋಲ್ ಟೀಮ್ ಆಫ್ ಸ್ಟೋನಿ ಬ್ರೂಕ್. ಡಿ ಬಾಸ್ ಸಫಾರಿ ಅಂತಾನೆ ಚೆನ್ನಾಗಿರೋ ಒಂದ್ ಜೀಪ್ ನ ಇಟ್ಟು ಮತ್ತೆ ತುಂಬಾ ಫೋಟೋಗ್ರಾಫ್ಸ್ ನ ಇಟ್ಟಿದ್ದಾರೆ. ನೋಡೋದಿಕ್ಕೇನೆ ತುಂಬಾ ಖುಷಿ ಆಗತ್ತೆ. ಹ್ಯಾವ್ ಅ ನೈಸ್ ಟೈಮ್ ಇನ್ ಸ್ಟೋನಿ ಬ್ರೂಕ್. ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಅಲ್ಲಿದ್ದೆ. ಸೊ ಐ ಎಂಜಾಯ್ ದಟ್ ಎನ್ವೈರನ್ಮೆಂಟ್. ಅವ್ರಿಗೆ ಏನ್ ಬೇಕು ನನ್ ಕಡೆಯಿಂದ ಯಾರಿಗೂನು ಹಾರ್ಮ್ ಆಗ್ಬಾರ್ದು. ನನ್ಗೆ ಅರಸು ಮಾಡ್ಬೇಕಾಗಿತ್ತು. ಅಯ್ಯೋ, ಅವಾಗ ಎಷ್ಟು ಚೆನ್ನಾಗಿರೋ ಇಂಟ್ರೊಡಕ್ಷನ್ ಅಂದ್ರೆ, ಬಿಕಾಸ್ ಐ ವಾಸ್ ವೆರಿ ಯಂಗ್. ಸೊ ಆ ಮೆಚುರಿಟಿ ಇರ್ಲಿಲ್ಲ ಟು ಡೀಲ್ ಥಿಂಗ್ಸ್, ಟು ಡೀಲ್ ಅ ಪರ್ಸನ್. ಸೊ ಎಲ್ಲೋ ಒಂದ್ ಕಡೆ ಎಸ್, ನನ್ ಎಕ್ಸ್ ಹಸ್ಬೆಂಡ್ ಅವನ್ಗೂ ಒಂದ್ ಸ್ವಲ್ಪ ಇದಿತ್ತು, ನೀನ್ ನನ್ ಬಗ್ಗೆ ಕೆಡ್ದಂಗ್ ಮಾತಾಡಿದ್ವಿ. ನಾನ್ ಎಲ್ಲೂ ಕೆಡ್ದಂಗ್ ಮಾತಾಡಿಲ್ಲ. ಸೊ ಅವ್ರು ಯಾವಾಗ್ಲೂ ಹೇಳೋರು, ನೀನ್ ನನ್ ಬಗ್ಗೆ ತುಂಬಾ ಕೆಡ್ದಂಗ್ ಮಾತಾಡ್ಬಿಟ್ಟಿದ್ಯಾ ಮೀಡಿಯಾದಲ್ಲಿ ಅಂತ. ನಮ್ಮ ಅಪ್ಪ ಅಮ್ಮ ಎಲ್ಲಾ ನಂಗೆ ಸಪೋರ್ಟ್ ಗಿದ್ರುನು ನಾ ಪ್ರೀತಿಸಿರೋ ವ್ಯಕ್ತಿ ನಮ್ಗೆ ಅಷ್ಟು ಹಿಂಸೆ, ಅಷ್ಟು ಹೀನಾಯವಾಗಿ ಮಾತಾಡ್ತಾ ಇದ್ರು. ಸೊ ಅದು ಅವ್ರ ಸೈಡ್ ಆಫ್ ಸ್ಟೋರಿ ಕೇಳಿದಾಗ ಎಸ್, ಇಬ್ರು ತಪ್ಪು ಮಾಡಿದೀವಿ. ಇಟ್ಸ್ ನಾಟ್ ಲೈಕ್ ನಾನ್ 2010 ಐ ಗಾಟ್ ಮ್ಯಾರಿಡ್, 2018 ಐ ಗಾಟ್ ಡಿವೋರ್ಸ್ಡ್. ಚೆನ್ನಾಗಿದ್ರೆ ಆಕ್ಚುಲಿ ಆಗಿದ್ದೇನೆ, ಏನ್ ನಡೀತಲ್ಲಿ? ಅಂಡ್ ನಾನು ಎಷ್ಟೊಂದ್ ಜನಕ್ಕೆ ನನ್ ಮೀಡಿಯಾದವ್ರು ಈ ತರ ಕ್ವಶನ್ಸ್ ಕೇಳಿದಾಗ ಐ ಬಿ ಲೈಕ್ ಸ್ಟಾಪ್ ಇಟ್ ಯಾ, ಪ್ಲೀಸ್ ಯಾ, ಬಿಡಿ ಅಂತ ಹೇಳ್ತಾ ಇರ್ತೀನಿ. ಬಟ್ ಎಲ್ಲೋ ಒಂದ್ ಕಡೆ ಕೇಳಿದಾಗ ಎಲ್ಲೂ ಕಾಣಿಸ್ಕೊಳಕ್ ಇಷ್ಟ ಪಡ್ತಾ ಇರ್ಲಿಲ್ಲ. ನನ್ಗೂ ಅದು ಓಕೆ, ವೆನ್ ಹಿ ಈಸ್ ನಾಟ್ ಕಂಫರ್ಟಬಲ್ ಐ ಡೋಂಟ್ ವಾಂಟ್ ಟು ಡ್ರ್ಯಾಗ್ ಹಿಮ್ ಆರ್ ಐ ಡೋಂಟ್ ವಾಂಟ್ ಟು ಪುಲ್. ಸೊ ಈ ತರಾನೇ ಆಗ್ತಾ ಇತ್ತು. ಇವಾಗ ನಾನ್ ಅಳೋದ್ನ ಜನರಿಗೆ ಏನಕ್ ಬೇಕು ಜನರಿಗೆ? ಸೊ ಇವಾಗ ಸೋನು ಗೌಡ, ಶಿ ಇಸ್ ಪೇಯಿಂಗ್ ಹರ್ ಟ್ಯಾಕ್ಸ್, ಬಟ್ ವಾಟ್ ಎಲ್ಸ್ ಶಿ ಇಸ್ ಡೂಯಿಂಗ್ ಫಾರ್ ದಿಸ್ ಕಂಟ್ರಿ? 1,000 ರೂಪಾಯಿನೂ ಕೊಡ್ಬೋದು, ಬಟ್ ಎಲ್ಲೋ ಒಂದ್ ಕಡೆ ಮಿಸ್ಲೀಡ್ ಆಗತ್ತೆ. ಸೊ ಅವನೇನ್ 1,000 ರೂಪಾಯಿನೂ ಶಾಂಪೂ ಏನ್ ತಗೊಳಲ್ಲ. ಆ ಮೆಂಟಲ್ ಸ್ಟ್ರೆಸ್ ಒಂದ್ ಕಡೆ ಕೆಲ್ಸ ಸಿಕ್ಕಿಲ್ಲ ಅನ್ನೋದ್ ಕಡೆ ಒಂದಾದ್ರೆ, ಇನ್ನೊಂದ್ ಕಡೆ ಜನರು ನನ್ ಬಗ್ಗೆ ಈ ತರ ಹೀಯಾಳ್ವಾಗಿ ಮಾತಾಡ್ತಾ ಇದಾರೆ ಅಂತ. ಈ 14 ವರ್ಷದಲ್ಲಿ ಒಂದ್ಸತಿನೂ ನನ್ನ ಕವರ್ ಪೇಜ್ ಹಾಕಿಯಾರೋ ಇಲ್ವೋ ಗೊತ್ತಿಲ್ಲ ನನ್ಗೆ, ಬಟ್ ಮುಂದಿನ ದಿನದಲ್ಲಿ ಹಾಕ್ತೀನಿ ಅಂತ ಹೇಳಿದಾರೆ. ಅದು ಈ 2 ಅವರ್ ಸ್ಪೆಂಡ್ ಮಾಡಿದಕ್ಕೆ ಅಟ್ಲೀಸ್ಟ್ ಹಾಕ್ಬೇಕು ಅವರು ಮುಂದಿನ ಸಲ. ಸೊ ಇದೇ ರೀತಿ ಏನ್ 14 ಇಯರ್ಸ್ ಕಂಪ್ಲೀಟ್ ಮಾಡಿಯಾರೋ ಅದೇ ರೀತಿ 100 ವರ್ಷ ಕಂಪ್ಲೀಟ್ ಮಾಡ್ಲಿ. ಒಂದ್ ಹ್ಯೂಜ್ ಸಕ್ಸಸ್ಫುಲ್ ಮ್ಯಾಗಝಿನ್, ಒಂದ್ ಒಳ್ಳೆ ಮ್ಯಾಗಝಿನ್ ಅಂತ ಅನ್ಸ್ಕೊಳ್ಳಿ, ಒನ್ ಆಫ್ ದಿ ಬೆಸ್ಟ್ ಇನ್ ಇಂಡಿಯಾ ಅಂತ ಅನ್ಸ್ಕೊಳ್ಳಿ. ಸೊ ಐ ವಿಶ್ ದಿ ಹೋಲ್ ಟೀಮ್ all the very best. It is exclusively about films. So kannada ಚಿತ್ರರಂಗನ ಯಾರು ತುಂಬಾ ಇಷ್ಟ ಪಡ್ತಿರೋ, I think it is worth reading this book. So yes, so enjoy ಮಾಡಿ, ಆರಾಮಾಗಿರಿ, ಖುಷಿಯಾಗಿರಿ, and all the best to the ಚಿತ್ತಾರ media. ಒಂದೊಂದ್ಸತಿ ಪರವಾಗಿಲ್ಲ, ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಆ ವೇಟಿಂಗ್ ಪೀರಿಯಡ್ ನಲ್ಲಿ ಮಾತಾಡ್ಸೋರು, ಮತ್ತೆ ಹಿಂಗಿಂಗೆ ಅಂತ. ಸೊ ಆ ರೀತಿ ನನ್ಗೆ ಹಿ ಈಸ್ ಅ ವೆರಿ ನೈಸ್ ಜೆಂಟಲ್ಮನ್ ಅಂತ. ಆಕ್ಟಿಂಗ್ ಏನಾದ್ರು ಸಜೆಷನ್ ಕೊಟ್ರಾ? ಯಸ್, ಆಫ್ ಕೋರ್ಸ್. ಹಂಗೆ ಸೊ ಒಂದ್ ಆಕ್ಚುಲಿ ಅದು ಸೀನ್ ಕಟ್ ಆಗೋಗಿದೆ. ಸೊ ಅದು ಇದನ್ನಲ್ಲಿ ಹೇಳ್ಬೇಕಾಗಿರೋ ಸೀನ್, ಲಾ ಕೋರ್ಟ್ ರೂಮ್ ನಲ್ಲಿ ಒಂದ್ ಸೀನ್ ಬರುತ್ತೆ. ಸೊ ಅದು ಫಿಲ್ಮ್ ನಲ್ಲಿ ಇಲ್ಲ. ಸೊ ಅವಾಗ ಒಂದ್ ಹಾಫ್ ಪೇಜ್ ಡೈಲಾಗ್ ಏನೋ ಇತ್ತು. ಸೊ ಅದನ್ನ ಹೇಳ್ತಾ ಇರುವಾಗ ನೀನು ಇದನ್ನದು ಇನ್ನೊಂದ್ ಕ್ಲೋಸ್ ಅಪ್ ಇಡ್ತೀನಿ, ಇವಾಗ ತಕ್ಷಣ ಪ್ರಕಾಶ್ ಮುಗಿಸ್ಕೊಂಡು ನಿನಗ್ ಬರ್ತೀನಿ, ಸೊ ಅಷ್ಟೊಂದು ನೀನ್ ಪ್ರಿಪೇರ್ ಆಗೋಗು ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು. ಸೊ ಆಯ್ತು ಅಂತ ಹೇಳ್ಬಿಟ್ಟು ಪ್ರಕಾಶ್ ರಾಜ್ ಸರ್ ನೋಡ್ತಾ ಇದ್ದೆ. ಸೊ ಎಲ್ಲಾ ನೋಡಾಯ್ತು. ಸೊ ನನಗ್ ಬಂದ್ರು. ಆಮೇಲೆ ಫಸ್ಟ್ ಟೆಕ್ ನಲ್ಲೇ ಪಾ ಅಂತ ಹೇಳ್ಬಿಟ್ಟೆ, ನಾನ್ ಹೇಳ್ತಿದ್ದೀನಿ ನಿನ್ಗೆ ಕಲ್ಸ್ಕೋ ಅಂತ. ಅದಕ್ಕೆ ಇಲ್ಲ ಮಾಡ್ತಿದ್ದಾನೆ, 1 ನಿಮಿಷ ಟೈಮ್ ಕೊಡಿ ಅಂತ ಹೇಳಿ ದೆನ್ ಮತ್ತೆ ಹೇಳ್ದಾಗ ಓಕೆ ಗುಡ್ ಈ ತರ ಹೇಳು, ಒಂದ್ ಸ್ವಲ್ಪ ಪಾಸ್ ತಗೋ ಅಲ್ಲಿ. ಸೊ ಇಮಿಡಿಯೇಟ್ ಆಗಿ ಅಂದ್ರೆ ಕ್ಯಾಮ್ರಾ ಮಾನಿಟರ್ ಮುಂದೆ
ಸೊ ಅದನ್ನೆಲ್ಲ ಪ್ರತಿಯೊಂದನ್ನು ಹಂಗೆ ಡೈರೆಕ್ಟ್ ಮಾಡಿ ಹಿಟ್ ಮಾಡೋರು. ಸೊ ಇನ್ ದಟ್ ವೇ ಹಿ ವಾಸ್ ವೆರಿ ವೆರಿ ಸ್ವೀಟ್ ಅಂಡ್ ನೈಸ್. ಯುವರತ್ನ ಸಿಗೋ ಮೊದ್ಲೇ ಅರಸುಲಿ ನಿಮಗೆ ಅವಕಾಶ ಬಂದಿತ್ತು, ಪುನೀತ್ ಅವ್ರ ಜೊತೆ ಅರಸು ಬಂದಿತ್ತು, ಮುಂಗಾರು ಮಳೆ ಬಂದಿತ್ತು. ಹೌದು, ಅದು ಮಿಸ್ ಆಗಿದ್ದಕ್ಕೆ ಯಾಕೆ ಮಿಸ್ ಆಯ್ತು ನಿಮ್ಗೆ ಏನ್ ಅನ್ಸ್ತಾ ಇದೆ? ಅವಾಗ ಮುಂಗಾರು ಮಳೆ ಮಾಡಿದಾಗ ನಾನು ಇನ್ನ 10th ಸ್ಟ್ಯಾಂಡರ್ಡ್ ನಲ್ಲಿ ಇದ್ದೆ. ಸೊ ಅಷ್ಟು ಅಂದ್ರೆ ಬರ್ತೀನಿ ಅಂತ ಗೊತ್ತಿರ್ಲಿಲ್ಲ, ಅಂದ್ರೆ ಇಂಡಸ್ಟ್ರಿ ಬೇಕು ಅಂತ ನಂಗೆ ಯಾವತ್ತೂ ಅನ್ಸ್ಲಿಲ್ಲ. ಅರಸುನು ಸೇಮ್, ಇಟ್ ವಾಸ್ ಆನ್ ದಿ ಸೇಮ್ ಪಾರ್ ಇಟ್ ಸೆಲ್ಫ್. ಮಾಡ್ಬೇಕು ಬರ್ಬೇಕು ಅಂತ ಅನ್ಸಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಭಯ ಇತ್ತು, ಅದು ಚೆನ್ನಾಗ್ ಮಾಡ್ತೀನೋ ಮಾಡಲ್ವೋ. ಇದು ಇಂತಿನ ಪ್ರೀತಿಯ ಹೆಂಗೆ ಅಂತಂದ್ರೆ ಒಂದ್ ಅಟೆಂಡೆನ್ಸ್ ಹೇಳ್ತಾರಲ್ಲ, ಅದಕ್ಕೋಸ್ಕರ ಅಷ್ಟೇ. ಬಟ್ ಏನ್ ಮಾಡ್ಲೇಬೇಕು, ತುಂಬಾ ನನ್ ಮನ್ಸಿಟ್ಬಿಟ್ಟು ಮಾಡಿದೀನಿ. ಎಲ್ಲೇ ಹೋದ್ರುನು ನಾನು ಏನಾರು ಅಂತಂದ್ರೆ, ಇವಾಗ ನಾನು ಇಲ್ಲಿದ್ದೀನಿ, ಸೊ ಐ ಎಂಜಾಯ್ ದಿಸ್ ಎನ್ವೈರನ್ಮೆಂಟ್. ಸೊ ನಾನು ಅಲ್ಲಿದ್ದೆ, ಸೊ ಐ ಎಂಜಾಯ್ ದಟ್ ಎನ್ವೈರನ್ಮೆಂಟ್. ಅವ್ರಿಗೆ ಏನ್ ಬೇಕೋ, ನನ್ ಕಡೆಯಿಂದ ಯಾರಿಗೂನು ಹಾರ್ಮ್ ಆಗ್ಬಾರ್ದು, ನನ್ ಕಡೆಯಿಂದ ಯಾರಿಗೂ ತೊಂದರೆ ಆಗ್ಬಾರ್ದು, ಅದಷ್ಟೇ ನಾನ್ ನೋಡ್ಕೊಂಡು ಐ ಸ್ಟಾರ್ಟೆಡ್ ವರ್ಕಿಂಗ್. ಓಕೆ, ಬಟ್ ಈಗ ರಿಗ್ರೆಟ್ ಅನ್ಸ್ತಾ ಇದೆಯಾ? ಮುಂಗಾರು ಮಳೆ ಮಾಡಬೇಕಿತ್ತು, ಅರಸು ಮಾಡಬೇಕಿತ್ತು. ನನ್ಗೆ ಅರಸು ಮಾಡ್ಬೇಕಾಗಿತ್ತು. ಅಯ್ಯೋ, ಅವಾಗ ಎಷ್ಟು ಚೆನ್ನಾಗಿರೋ ಇಂಟ್ರೊಡಕ್ಷನ್ ಅಂದ್ರೆ, ಅವ್ರ ಮನೆಯಿಂದ ಬಂದಿದ್ ಎಲ್ಲಾ ಹೀರೋಯಿನ್ಸ್ ದೇ ಆರ್ ಹಿಟ್ ಹೀರೋಯಿನ್ಸ್ ಅಲ್ವಾ. ಸೊ ಅದ್ ಒಂದ್ ಮಿಸ್ ಮಾಡ್ಕೊಂಡು ತುಂಬಾ ರಿಗ್ರೆಟ್ ಮಾಡ್ತೀನಿ ಆ ವಿಷಯಕ್ಕೆ. ಓಕೆ, ಆಮೇಲೆ ಎಲ್ಲೋ ಒಂದ್ ಕಡೆ ನಿಮ್ಮ ಮ್ಯಾರೇಜ್ ಲೈಫ್ ಅಲ್ಲಿ ಎಡವಿದ್ರಿ ಅನ್ಸುತ್ತಾ ನಿಮಗೆ? Because I was very young, so a maturity illilla to deal things, to deal a person. So yellow one kade, yes, but probably adella nanga 8 agirilla antandidre ಈ ಸೋನು ನೋಡೋದಿಕ್ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಸೊ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಒಂದ್ ಕಡೆ ಅನ್ಕೊಂಡ್ರೆ, ಇನ್ನೊಂದ್ಸತಿ ಯಾಕೆ ಇಷ್ಟೊಂದೆಲ್ಲ ಆಯ್ತು, ಏನಕ್ಕೆ ಡು ಐ ಡಿಸರ್ವ್ ಆಲ್ ದಿಸ್ ಅಂತಾನು ಅನ್ಸುತ್ತೆ. ಬಟ್ ಇಟ್ಸ್ ಓಕೆ, ಯು ಹ್ಯಾವ್ ಟು ಅಕ್ಸೆಪ್ಟ್ ಥಿಂಗ್ಸ್ ಅಂಡ್ ಮೂವ್ ಆನ್. ಇವನ್ ಐ ಕಾಂಟ್ ಚೇಂಜ್ ಮೈ ಪಾಸ್ಟ್, ಬಟ್ ಸಮ್ವೇರ್ ಡೌನ್ ದಿ ಲೈನ್ ಅದನ್ನ ಕೊರಗ್ತಾ ಅದ್ರ ಬಗ್ಗೆನೆ ಯೋಚನೆ ಮಾಡೋದಿಕ್ಕಾಗಲ್ಲ. ಯು ಹ್ಯಾವ್ ಟು ಮೂವ್ ಆನ್. ಅಂಡ್ ಎಷ್ಟೊಂದ್ ಸತಿ ಇವತ್ಗುನು ಕೆಲವ್ರು ಅದ್ರ ಬಗ್ಗೆ ಕ್ವಶನ್ಸ್ ಗಳು ಕೇಳ್ತಾರೆ, ಹಿಂಗೆ ಏನು ಎತ್ತ ಅಂತ. ಸೊ ದೇರ್ ವಾಸ್ ಅ ಟೈಮ್ ದಟ್ ಯು ನೋ ಐ ವಾಸ್ ಫೆಲ್ಟ್ ವೆರಿ ಲೋನ್ಲಿ. ತುಂಬಾ ನಾನೇ ಎಲ್ಲಾ ಮಾಡ್ತಾ ಇದೀನಿ. ಐ ವಾಸ್ ವೆರಿ ಹಿಂಗ್ ಹೇಳೋದು, ದೋ ನಮ್ಮ ಅಪ್ಪ ಅಮ್ಮ ಎಲ್ಲಾ ನಂಗೆ ಸಪೋರ್ಟ್ ಗಿದ್ರುನು, ನಾ ಪ್ರೀತಿಸಿರೋ ವ್ಯಕ್ತಿ ನಮ್ಗೆ ನಿಂತ್ಕೋತಾರೆ, ಮಾಡ್ತಾರೆ ಅಂತ. ಬಟ್ ಆ ಟೈಮ್ ನಲ್ಲಿ ಅವ್ರಿಗೂನು ಹಿ ವಾಸ್ ಆಲ್ಸೋ ಇನ್ ಅ ಮೆಂಟಲ್ ಡಿಪ್ರೆಷನ್ ಆರ್ ಸಮಥಿಂಗ್. ಹಿ ಡಿಡ್ಂಟ್ ನೋ ಹೌ ಟು ಹ್ಯಾಂಡಲ್ ಮೀ. ಸೊ ನನ್ಗ್ ಗೊತ್ತಿರ್ಲಿಲ್ಲ ಅವ್ರಿಗೆ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು. ಸೊ ಇಬ್ರುನು ಒಂದ್ ಕಡೆ ಹೆಂಗಾಯ್ತು ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಇಟ್ ವಾಸ್ ಲೈಕ್ ಅನ್ಬ್ಯಾಲೆನ್ಸ್ ತರ ಆಯ್ತು. ಸೊ ಬಟ್ ಇವತ್ಗೂ ನಾವು ಫ್ರೆಂಡ್ಸ್ ತರಾನೇ ಮಾತಾಡ್ತೀವಿ. ಬಟ್ ದೇರ್ ಇಸ್ ನಥಿಂಗ್ ಲೈಕ್ ಯುನೋ ಜಗಳ ಮಾಡ್ಕೊಂಡು ಆತರ ಎಲ್ಲ ಮಾಡ್ಲಿಲ್ಲ. ಸೊ ಆಯ್ತು, ಆಗ್ಲಿಲ್ಲ ಅಷ್ಟೇ. ಸೊ ನಾನ್ ಆತರ ಜಗಳ ಮಾಡ್ಕೊಂಡು ಇಲ್ಲ ಅಂತಂದ್ರೆ ಬೇರೆ ಬೇರೆ ಆತರ ಅದ್ ನನ್ಗೆ ಇಷ್ಟ ಆಗಲ್ಲ. ಸೊ ಐ ಜಸ್ಟ್ ಬಿಲೀವ್ ಇನ್ ಲೀವ್ ಅಂಡ್ ಲೆಟ್ ಲೀವ್. ಸೊ ನಾನು ಅವ್ರಿಗೂ ಅಷ್ಟೇ ಹೇಳಿದ್ದು, ನಿನ್ಗೆ ಇಷ್ಟ ಆಗ್ತಾ ಇಲ್ಲ, ನಿನ್ಗೆ ಏನ್ ಅನ್ಸ್ತಾ ಇದೆಯೋ ಅದನ್ನ ಹೇಳು, ಏನು ಎತ್ತ ಅಂತ. So when he said his own things, I was like, okay, fine. There is no point ivaga, because ಆ ವಯಸ್ಸಿನಲ್ಲಿ ಏನ್ ತಪ್ಪಾಯ್ತೋ ಅದನ್ನ ಆಯ್ತು, ಇವಾಗ ಏನು ಮಾಡೋದಿಕ್ಕಾಗಲ್ಲ. ಸೊ ನೆಕ್ಸ್ಟ್ ಹಂಗಂತ ಹೇಳಿದ ತಕ್ಷಣ, a person whom I love, so is not a bad person. So ಎಲ್ಲಾರು ಮೀಡಿಯಾದವರು they framed it as ಅವ್ರು ಹಿಂಗ್ ಮಾಡಿದ್ರು, ಅವ್ರು ಹಂಗ್ ಮಾಡಿದ್ರು. Actually it was some hacker who did it. It was never him. ಬಟ್ ಆ ಮೊಮೆಂಟ್ ನಲ್ಲಿ ಅವ್ರು ನಂಗೆ ನಿಂತ್ಕೊಂಡ್ಲಿಲ್ಲ, ನನಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ನಾನ್ ಒಂಥರ ಕುಗ್ಗೋಗಿದ್ದೆ ಆ ಪಾಯಿಂಟ್ ಆಫ್ ಟೈಮ್ ನಲ್ಲಿ. ಸೊ ಎವ್ರಿ ಒನ್ ಸ್ಟಾರ್ಟೆಡ್ ಅಟ್ಯಾಕಿಂಗ್ ಮೀ, ಫ್ರಮ್ ಫ್ಯಾಮಿಲಿ, ಫ್ರಮ್ ಫ್ರೆಂಡ್ಸ್, ಫ್ರಮ್ ಮೀಡಿಯಾ. ಸೊ ಒಂಥರ ಡೆಡ್ ಲೈನ್ ಪಾಯಿಂಟ್ಸ್ ಅಂಡ್ ದಿ ಮೋರ್ ಓವರ್ ಆಡಿಯನ್ಸ್. ನಾನ್ ಹೊರಗಡೆ ಹೋಗಿದ ತಕ್ಷಣ ಹುಡುಗರು ಅದ್ರ ಬಗ್ಗೆ ಮಾತಾಡಿದಾಗ ಎಲ್ಲೋ ನಾನ್ ಸತ್ತೋಗ್ಬಿಡ್ಬೇಕು ಇಲ್ಲ ಅಂತಂದ್ರೆ ಅಷ್ಟು ಹಿಂಸೆ, ಅಷ್ಟು ಹೀನಾಯವಾಗಿ ಮಾತಾಡ್ತಾ ಇದ್ರು. ಸೊ ಅದು ಈ ವ್ಯಕ್ತಿಗೆ ಅರ್ಥ ಆಗ್ತಾ ಇಲ್ಲಲ್ಲ ಅಂತ ನಾನ್ ಆತರ ತಪ್ಪು ತಿಳ್ಕೊಂಡೆ. ಬಟ್ ಹಿ ಹಿಮ್ಸೆಲ್ಫ್ ವಾಸ್ ಬ್ಯಾಟ್ಲಿಂಗ್ some other issues. So ಅವಾಗ ಓವರ್ ಎ ಪೀರಿಯಡ್ ಆಫ್ ಟೈಮ್ ಎಲ್ಲ ಡಿವೋರ್ಸ್ ಎಲ್ಲ ಆದ್ಮೇಲೆ ದೆನ್ ಅಗೇನ್ ನಾನ್ ಮೀಟ್ ಮಾಡಿದಾಗ ಇಲ್ಲ ಅಂದ್ರೆ ಅವ್ರ ಮಾತಾಡಿದಾಗ ಅವ್ರ ಸೈಡ್ ಆಫ್ ಸ್ಟೋರಿ ಕೇಳಿದಾಗ, ಎಸ್ ಇಬ್ರು ತಪ್ಪು ಮಾಡಿದೀವಿ. ಇಟ್ಸ್ ನಾಟ್ ಲೈಕ್ ನಾನ್
ನಾನ್ ಮಾತ್ರ ಸರಿ ಅಂತ ಹೇಳಲ್ಲ, ಇಬ್ರು ತಪ್ಪು ಮಾಡಿದೀವಿ. ಬಟ್ ಇವತ್ ಇಬ್ರುನು ಆರಾಮಾಗಿ ಖುಷಿಯಾಗಿದ್ದೀವಿ. ಅವರೆಲ್ಲೋ ಚೆನ್ನಾಗಿದ್ದಾರೆ, ನಾನೆಲ್ಲೋ ಚೆನ್ನಾಗಿದ್ದೀನಿ. ಸೊ ಫಾರ್ ಮೀ ಇಟ್ ಇಸ್ ದ ಥಿಂಗ್, ಇಟ್ ಹ್ಯಾಪನ್ಸ್. ಬಟ್ ಆಸ್ ಅ ಕಪಲ್ ವಿ ಶುಡ್ ಹ್ಯಾವ್ ಸ್ಟುಡ್ ಟುಗೆದರ್. ಸೊ ಆ ಪಾಯಿಂಟ್ ನಲ್ಲಿ ನಿಂತ್ಕೊಳ್ಳಿಲ್ವಲ್ಲ ಅಂತ ನನಗ್ ಒಂಥರ ಬೇಜಾರು. ಅವ್ರಿಗೆ ನಾನ್ ಅನ್ನೆಸೆಸರಿ ಆಗಿ ಈ ತರ ಸುಮ್ನೆ ಕಾಂಪ್ಲಿಕೇಟೆಡ್ ಮಾಡ್ಕೊಂಡ್ವಿ ನಮ್ ಲೈಫ್ ಅಂತ ಅವ್ರದ್ ಒಂಥರ. ಸೊ ಇಟ್ ಇಸ್ ಜಸ್ಟ್ ಫೇಟ್ ಅಷ್ಟೇ. ಎಷ್ಟು ವರ್ಷ ಜೊತೆಗಿದ್ರಿ ಮೇಡಮ್? 2010 I got married. 2018 I got divorced. ಚೆನ್ನಾಗಿದ್ರಿ, ಆಕ್ಚುಲಿ ಆಗಿದ್ದೇನೆ, ಏನ್ ನಡೀತಲ್ಲಿ? It's just immaturity ಅಷ್ಟೇ. ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಪ್ರಯಾರಿಟೀಸ್, ಅದ್ ಬಿಟ್ರೆ ಇಟ್ ವಾಸ್ ಎವ್ರಿಥಿಂಗ್ ಎಲ್ಸ್. ನನ್ಗೆ ಇಷ್ಟ ಆಗೋದು ಅವ್ರಿಗೆ ಇಷ್ಟ ಆಗ್ತಾ ಇರ್ಲಿಲ್ಲ, ಅವ್ರಿಗೆ ಇಷ್ಟ ಆಗೋದು ನನ್ಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಸೊ ಈ ರೀತಿ ಇಟ್ ವಾಸ್ ಟೂ ಡಿಫ್ರೆಂಟ್ ವರ್ಲ್ಡ್. ಅಂಡ್ ನನ್ ಮದ್ವೆಗಿಂತ ಮುಂಚೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದ್ರೆ ಆ ವ್ಯಕ್ತಿನ ಅರ್ಥ ಮಾಡ್ಕೊಬೇಕಾಗಿತ್ತು. ಸೊ ಅದನ್ನ ನಾನ್ ಮಾಡ್ಲಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಎಸ್. ಅಂಡ್ ನನ್ಗೆ ಇಂಡಸ್ಟ್ರಿ ಇಲ್ದರಾದ್ರೆ ಬೇಡ ಅಂತ ಅಂದ್ಬಿಟ್ಟು ಐ ಥಾಟ್ ದಿಸ್ ಇಸ್ ಆಲ್ಟರ್ನೇಟಿವ್. ಅಂದ್ರೆ ಲೈಫ್ ನಲ್ಲಿ ಸೆಟ್ಲ್ ಆಗ್ಬೇಕು, ಮದ್ವೆ ಆದ್ರೆ ಸೆಟ್ಲ್. ಸೊ ಮದ್ವೆ ಆದ್ರೆ ಸೆಟಲ್ಮೆಂಟ್ ಅಲ್ಲ, ಮದ್ವೆ ಆದ್ರೆ ರೆಸ್ಪಾನ್ಸಿಬಿಲಿಟಿ ಆಕ್ಚುಲಿ. ಸೊ ಅದನ್ನ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಅಂಡ್ ಪ್ರಾಬಬ್ಲಿ ಈ ಟೈಮ್ ನಲ್ಲಿ ನನ್ಗೇನಾರು ಆ ತರ ಏನಾರು ಆಗಿದ್ರೆ ಐ ವುಡ್ ಹ್ಯಾವ್ ಹ್ಯಾಂಡಲ್ಡ್ ಇಟ್ ಮೋರ್ ಮೆಚ್ಯೂರ್ಡ್ಲಿ. ಸೊ ಏನೋ ಆಯ್ತು, ಆಗೋಯ್ತು. ಇವಾಗ ನಾನು ಅದನ್ನೇ ಹೇಳೋದು, ಎಷ್ಟು ವರ್ಷ ಅಂತ ನನ್ ಲೈಕ್ ನಾನ್ ಹೊರಗಡೆ ಬರ್ತೀನಿ ಅಂತಂದ್ರೂ ಬಿಡಲ್ಲಪ್ಪ ನೀವುಗಳೆಲ್ಲ. ಮೀಡಿಯಾದವರು ಬಿಡಲ್ಲ, ಈ ಕಡೆ ಜನರು ಬಿಡಲ್ಲ. ಸಿ ದೇರ್ ಇಸ್ ಸ್ಟಾಪ್ ಅಂದ್ರೆ ಎಲ್ಲ ಒಂದ್ ಕಡೆ ಫುಲ್ ಸ್ಟಾಪ್ ಇಡ್ಬೇಕು. ಅಂಡ್ ನಾನು ಎಷ್ಟೊಂದ್ ಜನಕ್ಕೆ ನನ್ ಮೀಡಿಯಾದವ್ರು ಈ ತರ ಕ್ವಶನ್ಸ್ ಕೇಳಿದಾಗ ಐ ಬಿ ಲೈಕ್ ಸ್ಟಾಪ್ ಇಟ್ ಯಾ, ಪ್ಲೀಸ್ ಯಾ, ಬಿಡಿ ಅಂತ ಹೇಳ್ತಾ ಇರ್ತೀನಿ. ಬಟ್ ಎಲ್ಲೋ ಒಂದ್ ಕಡೆ ಕೇಳಿದಾಗ ಪ್ರಾಬಬ್ಲಿ ನನ್ ಎಕ್ಸ್ ಹಸ್ಬೆಂಡ್ ಅವನ್ಗೂ ಒಂದ್ ಸ್ವಲ್ಪ ಇದಿತ್ತು, ನೀನ್ ನನ್ ಬಗ್ಗೆ ಕೆಡ್ದಂಗ್ ಮಾತಾಡಿದ್ವಿ. ನಾನ್ ಎಲ್ಲೂ ಕೆಡ್ದಂಗ್ ಮಾತಾಡಿಲ್ಲ. ನಾನ್ ಯಾವತ್ತೂ ಬ್ಯಾಡ್ ಫ್ರೇಮಿಂಗ್ ಮಾಡ್ಲಿಲ್ಲ. ಅದ್ ಮಾಡಿದೆಲ್ಲ ಮೀಡಿಯಾದವರು. ಸೊ ಅದನ್ನ ನಮ್ಮಿಬ್ರು ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು. ಸೊ ನಾನ್ ಯಾವತ್ತೂ ನೀವ್ ಹಂಗೆ, ಇವ್ರ ಹಂಗೆ, ಇನ್ಫ್ಯಾಕ್ಟ್ ನನ್ ಕೋರ್ಟ್ ನಲ್ಲೂ ಅಷ್ಟೇ ನಾವ್ ಯಾವತ್ತೂ ಅವ್ರು ನನ್ ಬಗ್ಗೆ ಆಗ್ಲಿ ನಾನು ಅವ್ರ ಬಗ್ಗೆ ಆಗ್ಲಿ ಏನು ಮಾತಾಡಿಲ್ಲ. ಸೊ ನಾನ್ ಅಲ್ಲಿ ಕೋರ್ಟ್ ನಲ್ಲೇ ಮಾತಾಡಿಲ್ಲ ಅಂತಂದ್ರೆ ಮೀಡಿಯಾ ಮುಂದೆ ಹೆಂಗ್ ಮಾತಾಡ್ತೀನಿ? ಸೊ ದಿಸ್ ವಾಸ್ ಮೈ ಆರ್ಗ್ಯುಮೆಂಟ್. ಸೊ ದೆನ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಹಿ ವಾಸ್ ಲೈಕ್ ಓಕೆ ಫೈನ್, ಬಿಟ್ಟಾಕು, ಇವಾಗ ನಾನು ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದ್ಯಾ, ಚೆನ್ನಾಗಿರೋ. ಸೊ ಮೀಡಿಯಾದವರು ಈ ತರ ಒಂದ್ ಕನ್ಫ್ಯೂಷನ್ ಮಾಡಿದಾಗ, ಇಲ್ಲ ಮೀಡಿಯಾದವ್ರು ಈ ತರ ಹೇಳಿದಾಗ ನಮ್ಮಿಬ್ರು ಮಧ್ಯೆ ಕೆಲವರು, ಇವಾಗ ನಾನ್ ಅರ್ಥ ಮಾಡ್ಕೋತೀನಿ, ನಮ್ಮ ಅಪ್ಪ ಅರ್ಥ ಮಾಡ್ಕೋತಾರೆ, ಅಪ್ಪಂಗ್ ಗೊತ್ತಿರತ್ತೆ ಮಗಳು ಹೇಗೆ ಆಯ್ತಾ ಅಂತ. ಅದೇ ಇವಾಗ ತಾನೆ ಅಂದ್ರೆ ಇನ್ನ ನಾವು ಅಷ್ಟು ಕಾನ್ಸಿಕ್ವೆನ್ಸಸ್ ನಮ್ದೇ ಆದಂತ ಲೈಫ್ ನಲ್ಲಿ ಏನೋ ಜಂಜಾಟ ಇರತ್ತೆ. ಅದ್ ಈ ತರ ಬಂದಾಗ ಸೊ ಆ ವ್ಯಕ್ತಿಗೆ ಅಂದ್ರೆ ನನಗೆ ಆ ಸಿಚುವೇಶನ್ ನ ಹ್ಯಾಂಡಲ್ ಮಾಡೋದಿಕ್ಕೆ ಗೊತ್ತಾಗ್ಲಿಲ್ಲ ಅಷ್ಟೇ. ಸೊ ಎವ್ರಿಥಿಂಗ್ ಇಸ್ ಇನ್ವಾಲ್ವ್. ಇಟ್ ಇಸ್ ನಾಟ್ ಜಸ್ಟ್ ಬಿಕಾಸ್ ನಾವಿಬ್ರು ಅಂತಲ್ಲ. ಸೊ ಅಲ್ಲೇನೋ ಬೇರೆದೇ ಬರ್ತಾ ಇತ್ತು, ಬೇರೆ ದೇ ಯೂಸ್ ಟು ಟ್ಯಾಗ್ ಅಲಾಂಗ್ ವಿತ್ ಸೋ ಮೆನಿ ಅದರ್ ಪೀಪಲ್ ಅಂಡ್ ಆಲ್ ದ ಸ್ಟಫ್. ದೆನ್ ಐ ವಾಸ್ ಲೈಕ್ ಯಾಕೆ ನಾನ್ ಈ ತರ ಎಲ್ಲ ಅನ್ಸ್ಕೊಬೇಕು ನಾನ್ ಮಾಡಿಲ್ದಿರ ತಪ್ಪಿಗೆ. ಸೊ ನೀನ್ ಬಂದ್ ಮಾತಾಡು. ಎವ್ರಿ ಟೈಮ್ ಇಟ್ ವಾಸ್ ದಟ್. ಸೊ ಎಲ್ಲೂ ಬರ್ತಾ ಇರ್ಲಿಲ್ಲ, ಎಲ್ಲೂ ಕಾಣಿಸ್ಕೊಳಕ್ ಇಷ್ಟ ಪಡ್ತಾ ಇರ್ಲಿಲ್ಲ. ನನ್ಗೂ ಅದು ಓಕೆ ವೆನ್ ಹಿ ಈಸ್ ನಾಟ್ ಕಂಫರ್ಟಬಲ್ ಐ ಡೋಂಟ್ ವಾಂಟ್ ಟು ಡ್ರ್ಯಾಗ್ ಹಿಮ್ ಆರ್ ಐ ಡೋಂಟ್ ವಾಂಟ್ ಟು ಪುಲ್. ಸೊ ಈ ತರಾನೇ ಆಗ್ತಾ ಇತ್ತು. ಬಟ್ ಯಾರು ಕೆಟ್ಟವ್ರಲ್ಲ ಅಂತಂದ್ರೆ ಹಿ ವಾಸಂಟ್ ಅ ಬ್ಯಾಡ್ ಮ್ಯಾನ್ ಆರ್ ಸಮಥಿಂಗ್. ಅಫ್ಕೋರ್ಸ್ ಐ ಲವ್ಡ್ ಹಿಮ್ ಸೋ ಮಚ್. ಅದಕ್ಕೆ ಮದ್ವೆ ಆಗಿದ್ದು. ಸೊ ಅವ್ರು ಯಾವಾಗ್ಲೂ ಹೇಳೋರು, ನೀನ್ ನನ್ ಬಗ್ಗೆ ತುಂಬಾ ಕೆಟ್ಟದಾಗ ಮಾತಾಡ್ಬಿಟ್ಟಿದ್ಯಾ ಮೀಡಿಯಾದಲ್ಲಿ ಅಂತ. ಇಲ್ಲ, ನಾನ್ ಯಾವತ್ತೂ ಮಾತಾಡಿಲ್ಲ. ಒಂದು ವಿಡಿಯೋ ತೋರಿಸ್ಬಿಡು ನಾನ್ ಮಾತಾಡಿದ್ರೆ ನಿನ್ ಬಗ್ಗೆ, ದೆನ್ ಐ ವಿಲ್ ಡೂ ಎನಿಥಿಂಗ್ ಫಾರ್ ಯು ಅಂತ ಹೇಳ್ತಾ ಇದ್ದೆ. ಸೊ ಇಟ್ ವಾಸ್ ಐ ನೆವರ್ ಬ್ಲೇಮ್ಡ್ ಹಿಮ್. ಇಟ್ ವಾಸ್ ಮೀಡಿಯಾ ಹೂ ಬ್ಲೇಮ್ಡ್. ಬಟ್ ಆ ಪಾಯಿಂಟ್ ಆಫ್ ಟೈಮ್ ನಲ್ಲಿ ನನ್ ಲಾಯರ್ ಮಾತಾಡ್ಬಾರ್ದು ಈ ವಿಷಯ ಅಂತೆಲ್ಲ ಹೇಳಿದ್ರು. ಸೊ ಇಟ್ ಇಸ್ ಎವ್ರಿಥಿಂಗ್ ಇಸ್ ಇನ್ವಾಲ್ವ್ಡ್. ಇಟ್ ಇಸ್ ನಾವ್ ಸುಮ್ನೆ ಜನರಿಗೆ ಏನಕ್ಕೆ ಇವಾಗ ನಾನ್ ಅಳೋದ್ನ ಜನರಿಗೆ ಏನಕ್ ಬೇಕು ಜನರಿಗೆ ಅದ್ ತಿಳ್ಕೊಳ್ಳೋದಿಕ್ಕೆ. ಇಟ್ ಇಸ್ ಮೈ ಸ್ಟ್ರಗಲ್, ಮೈ ಲೈಫ್. ನಾನ್ ಕಷ್ಟ ಪಡ್ತಾ ಇರ್ತೀನಿ.
ಏನ್ ಬೇಕಾಗಿಲ್ಲ ಅದನ್ನ ಅವ್ರ ಹತ್ರ ಹೇಳ್ಕೊಳೋದು. ಸೊ ನನ್ಗೆ ಎಷ್ಟೊಂದ್ಸತಿ ಕೇಳ್ದಾಗೆಲ್ಲ ಒಂದ್ಸತಿ ಸ್ಟಾಪ್ ಬಟ್ ಅಂತ ಅನ್ಸ್ತಾ ಇತ್ತು. ಬಟ್ ಎಸ್ ಐ ಹೋಪ್ ಈ ಒಂದ್ ಇಂಟರ್ವ್ಯೂ ಲಾಸ್ಟ್ ಆಗಿರತ್ತೆ, ಇನ್ ಯಾರು ಕೇಳೋದಿಕ್ ಹೋಗಲ್ಲ ಮುಂದೆನೆ. ಬಿಕಾಸ್ ಐ ಹ್ಯಾವ್ ಸ್ಟ್ರಗಲ್ಡ್ ಎನಫ್. ಅದ್ರ ಬಗ್ಗೆ ಮಾತುಗಳಾಗಿದೆ, ತುಂಬಾ ಆಗಿದೆ. ಇನ್ನಷ್ಟು ಲೀಸ್ಟ್ ಅದರಿಂದ ಹೊರಗಡೆ ಬರ್ಬೇಕು. ಇಲ್ಲ ಅಂತಂದ್ರೆ ಹೌ ಎಷ್ಟು ವರ್ಷ ಅಂತ. ಅಲ್ಲ, ಈಗ ಕರೆಂಟ್ ಮನಸ್ಥಿತಿ ಹೇಗಿದೆ ಮೇಡಮ್? ಏನಾದ್ರು ಲೈಫ್ ಪಾರ್ಟ್ನರ್ ಬೇಕು ಅನ್ಸುತ್ತಾ? ಏನಿದೆ ಫೀಲ್? ಆಗತ್ತೆ, ಎಲ್ಲದಕ್ಕೂ ಅದರದೇ ಆದಂತ ಟೈಮ್ ಬರತ್ತಲ್ವಾ. ಸೊ ಎಲ್ಲಾನು ಎವ್ರಿಥಿಂಗ್ ವಿಲ್ ಹ್ಯಾಪನ್. ಸೊ ಇಟ್ಸ್ ಹ್ಯಾಪಿ ಆಗಿರಿ, ಖುಷಿಯಾಗಿರಿ, ಏನಾಗ್ಬೇಕು ಅದು ಹಾಗೆ ಆಗತ್ತೆ. ಓಕೆ, ಈಗ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ಬೋದಾ? ಯಾವ್ದಾವ್ದು ಮಾಡ್ತಾ ಇದ್ದೀರಿ? ನೋಡಿದವರು ಏನಂತಾರೆ, ಮತ್ತೆ ಗುಡರ್ ಗುಡೆಸ್ಟ್, ಮತ್ತೆ ವಸುಂಧರಾ ದೇವಿ, ಆತರ ಮಾಡ್ತಾ ಇದೀನಿ. ಎಲ್ಲೋ ಅಲ್ಪ ಸ್ವಲ್ಪ ಮಾಡ್ತಾ ಇದೀನಿ. ಸೊ ಏನಾಗತ್ತೋ ಅದನ್ನ ಮಾಡ್ತಾ ಇದೀನಿ ಅಷ್ಟೇ. ಇದರಲ್ಲಿ ಇಂಟ್ರೆಸ್ಟಿಂಗ್ ಸ್ಕ್ರಿಪ್ಟ್ ಯಾವ್ದು ನಿಮ್ಗೆ ಅನ್ಸಿದ್ದು ಈಗ ಮಾಡ್ತಾ ಇರೋದ್ರಲ್ಲಿ? ಟೆನೆಂಟ್ ಇಷ್ಟ ಆಯ್ತು. ದೇರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಫಾರ್ ಮೀ ಟು ಪ್ಲೇ. ಸೊ ಆ ರೋಲ್ ಚೆನ್ನಾಗಿದೆ. ಅಂಡ್ ನೋಡಿದವರು ಏನಂತಾರೆ, ಕ್ಯಾಮಿಯೋನೇ, ಬಟ್ ವೆರಿ ನೈಸ್ ಕ್ಯಾರೆಕ್ಟರ್. ಓಕೆ, ಆಮೇಲೆ ನಿಮ್ಮ ಡಯಟ್ ಪ್ಲಾನ್ ಏನು? ಏನೇನ್ ಮಾಡ್ತೀರಾ? ಏನು ಮಾಡಲ್ಲ, ಆರಾಮ್ಸೆ ಇರ್ತೀರಿ? ಚೆನ್ನಾಗ್ ತಿಂತೀನಿ, ಚೆನ್ನಾಗ್ ಟ್ರಾವೆಲ್ ಮಾಡ್ತೀನಿ, ವರ್ಕೌಟ್ ಮಾಡ್ತೀನಿ, ವರ್ಕೌಟ್ ಟೈಮ್ ನಲ್ಲಿ ವರ್ಕೌಟ್ ಮಾಡ್ತೀನಿ. ಅಂಡ್ ವಾಕಿಂಗ್ ಮಾಡ್ಬೇಕಾ ವಾಕಿಂಗ್ ಮಾಡ್ತೀನಿ. ಸಮ್ ಫಿಸಿಕಲ್ ಆಕ್ಟಿವಿಟಿ ಇಸ್ ದೇರ್. ಇಟ್ ಇಸ್ ನಾಟ್ ಲೈಕ್ ಐ ಸಿಟ್ ಅಟ್ ಹೋಮ್, ಆತರ ಎಲ್ಲ ಏನಿಲ್ಲ. ಸೊ ಏನ್ ಇಷ್ಟನೋ ಅದನ್ನ ಮಾಡ್ತೀನಿ. ಕುಕಿಂಗ್ ಮಾಡ್ತೀರಾ ನೀವು? ಕುಕಿಂಗು ಮಾಡ್ತೀನಿ. ಏನೇನ್ ಮಾಡ್ತೀರಿ? ಫಸ್ಟ್ ಕಲ್ತಿದ್ದೆ ಚಿಕನ್ ಸಾರು. ಚಿಕನ್ ಸಾರು, ಚಿತ್ರಾನ್ನ ಮಾಡೋದಿಕ್ ಕಲ್ತೀನಿ. ಮನೆಯವರು ತಿಂತಾರ ಅಲ್ಲ ನೀವು ಮಾತ್ರ? ಓ ಎಸ್, ನಮ್ಮಪ್ಪ ಎಲ್ಲಾ ತಿನ್ಸ್ತೀನಿ. ಇದನ್ನದು ಫಸ್ಟ್ ಟೈಮ್ ಮಾಡಿದಾಗ ನಮ್ಮಪ್ಪನೇ ತಿಂದಿದ್ದು. ಅಂಡ್ ನಾನು ಏನೇ ಮಾಡಿದ್ರು ಪಾಪ ನಮ್ಮಪ್ಪ ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ. ಯಾರನ್ನು ಯಾವತ್ತೂ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ. ಅಂಡ್ ಲಾಕ್ ಡೌನ್ ಟೈಮ್ ನಲ್ಲಂತೂ ಏನೇನೋ ಮಾಡಿದ್ದೆ. ಗೀ ರೋಸ್ಟ್ ಅಂತೆ, ಚಿಕನ್ ಗೀ ರೋಸ್ಟ್, ಸಮಥಿಂಗ್ ಅಂಡ್ ಆಲ್ ಹ್ಯಾಡ್ ಡನ್. ಬಟರ್ ಗಾರ್ಲಿಕ್ ಪ್ರಾನ್ಸ್ ಏನೋ ಮಾಡಿದ್ದೆ. ಸೊ ಯಾ. ಅಮ್ಮ ಮಾಡಿದ ಯಾವ ಫುಡ್ ನಿಮಗೆ ತುಂಬಾ ಫೇವರೇಟ್? ನಾವ್ ಅಮ್ಮ ಮಾಡಿದ್ ಎಲ್ಲಾ ಇಷ್ಟ. ಅದರಲ್ಲಿ ಸಪ್ಪನ್ ಸಾರು ಇಷ್ಟ, ಚಿತ್ರಾನ್ನ ಇಷ್ಟ, ಮತ್ತೆ ಉಪ್ಸಾರು ಇಷ್ಟ, ಮತ್ತೆ ಬಟಾಣಿ ಗೊಜ್ಜು ಸಕ್ಕತ್ತಾಗಿ ಮಾಡ್ತಾರೆ, ವಾಂಗಿ ಬಾತ್ ಸಖತ್ ಇಷ್ಟ, ಚಪಾತಿ ಅವ್ರ ಚಪಾತಿ ಸ್ಟೈಲ್ ತುಂಬಾ ಇಷ್ಟ. ಎಲ್ಲ ದೊಡ್ಡ ಲಿಸ್ಟ್ ಇದೆ. ಲಾಸ್ಟ್ ನೋಡಿದ ಕನ್ನಡ ಫಿಲ್ಮ್ ಯಾವುದು? ಮರೀಚಿ. ಓಕೆ. ಫೇವರೇಟ್ ಹೀರೋ? Apol. And now it is of course I told Nani sir ಆಗಿರ್ಬೋದು, ರಕ್ಷಿತ್ ಅವರಾಗಿರ್ಬೋದು, ಸೂರ್ಯ ಅವರಾಗಿರ್ಬೋದು. ಓಕೆ. ಫೇವರೇಟ್ ವೆಹಿಕಲ್ ಅಷ್ಟೊಂದು ಕ್ರೇಜ್ ಏನಿಲ್ಲ. ಯಾವ್ದೋ ಒಂದು ನಮ್ಗೆ ಸೇಫ್ ಆಗಿದೀವಾ ಕಾರ್ ನಲ್ಲಿ ಅಷ್ಟೇ. ಯಾರ್ ಡ್ರೈವ್ ಮಾಡ್ತಾ ಇದೀವಿ ಅನ್ನೋದು ಮುಖ್ಯ ಅಲ್ಲ. ಡ್ರೀಮ್ ವೆಹಿಕಲ್ ಏನಿಲ್ಲ, ಈ ತರ ಒಂದು ತಗೋಬೇಕು, ಈ ತರ ಒಂದು ಕಾರ್ ತಗೋಬೇಕು? ಐ ಆಮ್ ನಾಟ್ ದಟ್ ಲೈಕ್ ಇರತ್ತೆ ಹೋಗತ್ತೆ ಅಷ್ಟೇ. ಬಟ್ ಒಂದ್ ಸಾಫ್ಟ್ ಕಾರ್ನರ್ ಅಂತೂ ಇಟ್ಟಿರ್ತೀನಿ. ಅದನ್ನ ಚೆನ್ನಾಗಿ ತಗೊಂಡಾದ್ಮೇಲೆ ಅಷ್ಟ್ ದುಡ್ಡು ಕೊಟ್ಟಾದ್ಮೇಲೆ ನಾವ್ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದೆಲ್ಲ ಇದ್ದೇ ಇರತ್ತೆ. ಬಟ್ ಇದೇ ಬೇಕು ಅದೇ ಬೇಕು ಅನ್ನೋದಿಲ್ಲ. ನೀವು ಓದಿರೋ ಬೆಸ್ಟ್ ಬುಕ್ ಯಾವುದು? ಬೆಸ್ಟ್ ಬುಕ್ ವಾಟ್ ಕ್ಯಾನ್ ಐ ಗಿವ್. ಅದೊಂದೇನ್ ಕಲ್ತ್ರಿ? ಅದು ಅಬ್ದುಲ್ ಕಲಾಂ ಸರ್ ಮತ್ತೆ ಅವ್ರ ಸ್ಟೂಡೆಂಟ್ ಕಾನ್ವರ್ಸೇಷನ್. ಅಂಡ್ ಆ ಕಾನ್ವರ್ಸೇಷನ್ ಅಲ್ಲಿ ಸ್ಟೂಡೆಂಟ್ ಬರ್ದಿರೋದು. ಅಂದ್ರೆ ಅಬ್ದುಲ್ ಕಲಾಂ ಸರ್ ಅವ್ರ ಸೆಕೆಂಡ್ ಟೈಮ್ ಪ್ರೆಸಿಡೆಂಟ್, ಹೌ ಹಿ ಸೆಡ್ ನೋ ಫಾರ್ ಇಟ್. ಅಂಡ್ ದೆನ್ ಹಿ ಹ್ಯಾಡ್ ಗಾನ್ ಟು US. ಅಲ್ಲಿ ಫ್ಲಡ್ಸ್ ಬಗ್ಗೆ, ಅದ್ರ ಬಗ್ಗೆ ಒಂದಷ್ಟು ಬರ್ದಿದ್ರು. ಆಮೇಲೆ ಸ್ಟೂಡೆಂಟ್ ಗೆ ಹೌ ಈಸ್ ಟು ಅಡ್ರೆಸ್, ಅಂದ್ರೆ ಅವರಿಗೆ ಮಾತಾಡ್ಬೇಕು ಅಂದಾಗ ಹೌ ಈಸ್ ಟು ಗೆಟ್ ಹಿಮ್ಸೆಲ್ಫ್ ಪ್ರಿಪೇರ್ಡ್. ಅದಾದ್ಮೇಲೆ ಅವ್ರ ಅಣ್ಣನೂ ಮನೆಯಲ್ಲಿದ್ರು, ಅವ್ರ ಮನೆಯಲ್ಲೇ ಡೆಲ್ಲಿನಲ್ಲಿ. ಸೊ ಅವ್ರಿಬ್ರು ಕಾನ್ವರ್ಸೇಷನ್ ಬಗ್ಗೆ. ಅಂಡ್ ದೆನ್ ಈ ತರದ್ ಒಂದಷ್ಟು. ಸೊ ವಾಟ್ ಕ್ಯಾನ್ ಐ ಗಿವ್ ಅನ್ನೋದು ಏನು ಅಂತಂದ್ರೆ, ಬುಕ್ ನಿನಗೆ ಗವರ್ಮೆಂಟ್ ಕಡೆಯಿಂದ ಏನ್ ಸಿಗೋದ್ಕಿಂತ ನೀನ್ ನಿನ್ ಊರಿಗೆ, ನಿನ್ ದೇಶಕ್ಕೆ ನೀನ್ ಏನ್ ಕೊಡ್ತಾ ಇದ್ಯಾ, ವಾಟ್ ಆಮ್ ಐ ಗಿವಿಂಗ್. ಸೊ ಇವಾಗ ಸೋನು ಗೌಡ, she is paying her tax, but what else she is doing for this country. So ಅದಕ್ಕೆ ನಾನು ಬುಕ್ ಓದಾದ್ಮೇಲೆ yes I should do something. ಸೊ ನಾನು ನನ್ನ ತಂಗಿ
ಮಕ್ಳಿಗ್ ಮಾತಾಡ್ಸೋದಾಗಿರ್ಬೋದು, ಗವರ್ಮೆಂಟ್ ಸ್ಕೂಲ್ ಮಕ್ಳಿಗ ಹೋಗಿ ಇಂಟ್ರಾಕ್ಟ್ ಮಾಡೋದಾಗಿರ್ಬೋದು, ಇಲ್ಲ ನಮ್ ಕೈನಲ್ಲಿ ಏನೋ ಕೊಡೋದಾಗಿರ್ಬೋದು. ಸೊ ಆತರ ಚಿಕ್ಕ ಪುಟ್ಟ ಮಾಡ್ತೀವಿ. ನಮ್ ಕೈನಲ್ಲಿ ದೊಡ್ಡದಾಗ್ಲಿಲ್ಲ ಅಂತಂದ್ರೆ ನಾವು ಚಿಕ್ಕ ಪುಟ್ಟ ಮಾಡ್ತೀವಿ. ಸೊ ಸಮ್ವೇರ್ ಡೌನ್ ದಿ ಲೈನ್ ಯಾವ್ದೋ ಒಂದ್ ಮಗು ಖುಷಿಯಾಗಿರತ್ತಾ, ಒಂದ್ ಬುಕ್ ಸಿಕ್ತು ಅಂತ ಒಂದ್ ಖುಷಿಯಾಗಿರ್ತಾನೆ. ನೀವ್ ಊಟ, ಎಸ್ ಊಟನೂ ವೆರಿ ವೆರಿ ಇಂಪಾರ್ಟೆಂಟ್ ಅವ್ರಿಗೆ. ಇವಾಗ ನಾನ್ ರಾಜಸ್ಥಾನ್ಗೆ ಹೋಗಿದ್ದೆ ಇತ್ತೀಚೆಗೆ. ಅಲ್ಲಿ ಒಂದ್ ಚಿಕ್ಕ ಹುಡುಗ ಬಂದ, ಅವ್ನ್ ಫೋಟೋಸ್ ತೆಗಿತಾ ಇದ್ದೆ ನಾನು. ಅಕ್ಕ ನನ್ಗೆ ಇದೇನದು ಶಾಂಪೂ ಕೊಡ್ಸು, ನನ್ನ ಹತ್ರ ಶಾಂಪೂ ಇಲ್ಲ, ನಾನು ಶಾಂಪೂನ ಯೂಸ್ ಮಾಡಿಲ್ಲ. ಸಿ ಶಾಂಪೂ ಇಸ್ ಸಚ್ ಎ ಬೇಸಿಕ್ ಥಿಂಗ್. ನಮ್ಗೆಲ್ಲ ಶಾಂಪೂ ಅಲ್ಲ ಏನು ಅಂತ, ಬಟ್ ಆ ಮಕ್ಳಿಗೆ ಕೆಲವ್ದು ಅದೇ ದೊಡ್ಡದಾಗ ಹೋಗಿರುತ್ತೆ. ಸೊ ಅವಾಗ ನಾನು ಅವ್ನಿಗೆ 20 ರೂಪಾಯಿ ಕೊಟ್ಬಿಟ್ಟು 2 ಶಾಂಪೂ ತಗೋ. ಸಿ ಇಟ್ ಇಸ್ ನಾಟ್ ಲೈಕ್ ನಾನ್ 1000 ರೂಪಾಯಿನೂ ಕೊಡ್ಬೋದು, ಬಟ್ ಎಲ್ಲೋ ಒಂದ್ ಕಡೆ ಮಿಸ್ಲೀಡ್ ಆಗತ್ತೆ. ಸೊ ಅವನೇನ್ 1000 ರೂಪಾಯಿನೋ ಶಾಂಪೂ ಏನ್ ತಗೊಳಲ್ಲ. ಹಿ ವಿಲ್ ಡೂ ಸಮಥಿಂಗ್ ಎಲ್ಸ್, ಹಿ ವಿಲ್ ಟೇಕ್ ಸಮಥಿಂಗ್ ಎಲ್ಸ್. ಸೊ ಅವ್ನಿಗೆ ಏನ್ ಬೇಕಾಗಿರೋದು ಶಾಂಪೂ ಅಷ್ಟೇ ಬೇಕಾಗಿರೋದು, ಶಾಂಪೂ ಕೊಡಿಸ್ದೆ. ಸೊ ಆ ಮೊಮೆಂಟ್ ಗೆ ಅವನು ವಿಲ್ ಬಿ ಹ್ಯಾಪಿ. ಆ ಮೊಮೆಂಟ್ ಗೆ ನಾನ್ ಶಾಂಪೂ ಯೂಸ್ ಮಾಡ್ದೆ ಅಂತ ಇರುತ್ತೆ. ಸೊ ಇನ್ನಷ್ಟು ಅವ್ನ್ಗೆ ಆಸೆಗಳು ಹುಡ್ತಾ ಇರತ್ತೆ, ಇನ್ನಷ್ಟು ಅವ್ನ್ಗೆ ಆದಂತ ಇದಿರತ್ತೆ. ಅವಾಗ ಓದ್ಬೇಕು ಅಂತ ಇದಾಗತ್ತೆ. ಸೊ ನನ್ ಮಕ್ಳು ಎಲ್ಲೇ ಟ್ರಾಫಿಕ್ ಸಿಗ್ನಲ್ ನಲ್ಲಿ ಮಕ್ಳು ಏನಾದ್ರು ಸಿಕ್ಕಿದ್ರೆ ಐ ಡೋಂಟ್ ಎಂಟರ್ಟೈನ್ ದೆಮ್. ನಾನು ಅವ್ರಿಗೆ ದುಡ್ಡು ಕೊಡೋದಿಕ್ ಹೋಗಲ್ಲ. ಬಿಕಾಸ್ ಅವ್ರಿಗೆ ಇದಕ್ಕೆ ಅಡ್ಜಸ್ಟ್ ಆಗೋದು, ಅವ್ನ್ ಎಲ್ಲಿ ಓದ್ತಾನ ಅವನು. ಸೊ ಐ ಡೋಂಟ್ ವಾಂಟ್ ಟು ಗಿವ್. ಅದೇ ವಯಸ್ಸಾದವ್ರು ಬರ್ತಾರ, ಅವ್ರಿಗೇನೋ ಓಕೆ ಇರೋಷ್ಟು ದಿನ ಅಟ್ಲೀಸ್ಟ್ ಏನೋ ಚೆನ್ನಾಗಿ ಊಟ ಮಾಡ್ಕೊಂಡು ಎಲ್ಲೋ ಇಡ್ಲಿ ಅನ್ನೋದ್ ಬಿಟ್ರೆ, ಮಕ್ಳಿಗೆ ಐ ಡೋಂಟ್ ವಾಂಟ್ ಟು ಎಂಕರೇಜ್. ಬಿಕಾಸ್ ಬೆಗಿಂಗ್ ಇಸ್ ನಾಟ್ ಅನ್ ಲೈಫ್ ಸ್ಟೈಲ್. ಯಾವ ಮಕ್ಳುನು ಬೆಗ್ ಮಾಡ್ಬಾರ್ದು. ಸೊ ನಾವ್ಗಳೇ ಆಗ್ಲಿ ಯಾವ್ದೋ ಒಂದ್ ವಿಷಯಕ್ಕೆ no one should beg anyone. So everyone has their own self respect. ಎಲ್ಲರಿಗೂ ಎಜುಕೇಶನ್ ಇವತ್ತು ನಮ್ ಗವರ್ಮೆಂಟ್ ಇಂದ ಎಜುಕೇಶನ್ ಎಲ್ಲ ಇರುವಾಗ, ಸೊ ಯುಟಿಲೈಸ್ ಇಟ್. ನಂಗೆ ಗೊತ್ತು ಅದು ಕಷ್ಟ ಅವ್ರಿಗೂನು, ಬಿಕಾಸ್ ಎಲ್ಲೋ ಒಂದ್ ಕಡೆ ಫೀಲ್ಡ್ ನಲ್ಲಿ ಕಷ್ಟ ಪಡ್ಬೇಕು, ಅದಾದ್ಮೇಲೆ 2 ಊಟಕ್ಕೂ ಅವ್ರು ಕಷ್ಟ ಪಡ್ತಾರೆ ಅಂತ. ಬಟ್ ಅದಕ್ಕೆಲ್ಲ ಮಿಗ್ಲಾಗಿ ಅವನ್ಗೆ ಇದು ಈಸಿ ಆಗಿ ಹೋಗತ್ತಲ್ವಾ. ಸೊ ಆ ರೀತಿಗೆ ನನ್ಗೆ ಆಮೇಲೆ ನಿಮ್ ಇಷ್ಟದ ಒಬ್ಬ ಬೆಸ್ಟ್ ಪೊಲಿಟಿಷಿಯನ್ ಯಾರು? Abdul Kalam sir was one of the best. Atal Bihari Vajpayee was one of the best. ಅದ್ ಬಿಟ್ರೆ ಎಲ್ಲಾದ್ರೂ ಎಲ್ಲೋ ಒಂದ್ ಕಡೆ ಫ್ಲಾಸ್ ಇದ್ದೇ ಇರತ್ತೆ. ಸೊ ಇಟ್ ಇಸ್ ನಾಟ್ ಲೈಕ್ ಅವ್ರ ಇಷ್ಟ, ಅವ್ರ ಐಡಿಯಾಲಜಿ ಇಷ್ಟ ಆತರ. ಜಯಲಲಿತಾ ಶಿ ವಾಸ್ ಗುಡ್ ಇನ್ ಅವರ್ ಓನ್ ವೇ. ಇಟ್ ಇಸ್ ಅ ಬ್ಯಾಟಲ್, ಇಟ್ ಇಸ್ ಅ ಹೋಲ್ ಬ್ಯಾಟಲ್. ಮೊನ್ನೆ ನಾನು ಅದೇ ನೋಡ್ತಾ ಇದ್ದೆ, ದೇವೇಗೌಡರು ಅವ್ರಿಗೆನೆ JDS ಇಂದ ತೆಗ್ಬಿಡಿಯಾರೆ, ಸಸ್ಪೆಂಡ್ ಮಾಡಿಯಾರೆ ಅಂತ ಅಂದಾಗ ಇಟ್ ವಾಸ್ ಸೋ ಬ್ಯಾಡ್. ಐ ವಾಸ್ ಫೀಲಿಂಗ್ ಸೋ ಬ್ಯಾಡ್. ಅಂದ್ರೆ ಯಾರ್ ಕಂಡಿಡಿದ್ರು, ಯಾರ್ ಅದನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ತಂದ್ ನಿಲ್ಸಿದ್ರು, ಅವ್ರನ್ನೇ ನೀವ್ ಸಸ್ಪೆಂಡ್ ಮಾಡ್ಬಿಡೋದ ಅಂತ. ಸೊ ದಟ್ ಇಟ್ ಶುಡಂಟ್ ಹ್ಯಾಪನ್ ಅಲ್ವಾ. ಸೊ ದಟ್ ವೇ ಕೆಲವು ಅಂದ್ರೆ ನಮ್ಗೇನು ಅಂತಂದ್ರೆ, ಇವಾಗ ಮೀಡಿಯಾದವ್ರು ಹೆಂಗ್ ಪ್ರೊಜೆಕ್ಟ್ ಮಾಡ್ಯಾರ ಅಂತಂದ್ರೆ, ಯಾರು ಒಳ್ಳೆಯವ್ರು ಯಾರು ಕೆಟ್ಟವ್ರು ಅನ್ನೋದೇ ಇದಾವೆ. ಸೊ ಅವ್ರನ್ನೆಲ್ಲ ನಾವ್ ಜಡ್ಜ್ ಮಾಡೋದಕ್ಕಿಂತ ಓಕೆ ನೋಡ್ತಾ ಇರ್ತೀವಿ, ಓಕೆ ಇವ್ರು ಚೆನ್ನಾಗಿ ಓಕೆ ಅಷ್ಟೇ. ಅದ್ ಬಿಟ್ರೆ ಇಟ್ ಇಸ್ ನಾಟ್ ಲೈಕ್ ಐ ಆಮ್ ಅ ಫ್ಯಾನ್. ಸೊ ಮುಂಚೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರದ್ದು ಭಾಷಣ ಬರ್ತಾ ಇದೆ ಅಂತಂದ್ರೆ ಮನೆಯವನ್ನೆಲ್ಲ ಕೂರ್ಸೋರು, ಮಕ್ಳನ್ನೆಲ್ಲ ಕೂರ್ಸೋರು, ಕೂತ್ಕೊಂಡ್ ನೋಡಿ. ನಮ್ಗೆ ಹಿಂದಿ ಅರ್ಥ ಆಗ್ಲಿಲ್ಲ ಅಂತಂದ್ರು ಎಲ್ಲೋ ಒಂದ್ ಕಡೆ ಕೂರ್ಸೋರು ಅದ್ರ ಬಗ್ಗೆ ಹೇಳಿ. ಸೊ ಇವತ್ ಆತರ it is not that way. I don't know whether I have to blame the media for that, because ಅವರು ಬರೀ ಅದ್ರ ನೆಗೆಟಿವಿಟಿ ತೋರಿಸ್ತಾರ, ಇಲ್ಲ ಅಂದ್ರೆ ಯಾವ ತರ ತೋರಿಸ್ತಾರೆ, ಯಾವ ತರ ಬಿಂಬಿಸ್ತಾರೆ ಅಂತ ಒಂದ್ ವ್ಯಕ್ತಿತ್ವನ್ನ ಬಿಟ್ಟು ಅವರು ಆ ಸಬ್ಜೆಕ್ಟ್ ನ ಇಟ್ಕೊಂಡಿರ್ತಾರೆ. ಸೊ ಇಲ್ಲೇನೋ ಹೇಳೋ ಅಷ್ಟರಲ್ಲಿ, ಅಂದ್ರೆ ಇನ್ನೇನೋ ಇಷ್ಟ ಪಡೋ ಅಷ್ಟ್ರಲ್ಲಿ ಅವ್ರದ್ದು ಇನ್ನೊಂದು ಡಾರ್ಕ್ ಸೈಡ್ ತೋರಿಸಿದಾಗ ಅದು ಕನೆಕ್ಟ್ ಆಗೋದು ತುಂಬಾನೇ ಕಷ್ಟ ಆಗತ್ತೆ ಒಂದ್ ವ್ಯಕ್ತಿ ಜೊತೆ. ಈಗ ನಿಮ್ ಲೈಫ್ ಅಲ್ಲಿ ಒಂದು ವಿಷಯ ಡಿಲೀಟ್ ಮಾಡಕ್ ಅವಕಾಶ ಸಿಕ್ಕರೆ ಏನ್ ಡಿಲೀಟ್ ಮಾಡ್ತಾರೆ? ಅದೇ ಈ ಕೆಲವೊಂದು ಇನ್ಸಿಡೆಂಟ್ಸ್ ಅಷ್ಟೇ. ಓಕೆ ಮೇಡಮ್, ನಮ್ ಕಡೆಯಿಂದ ಅಷ್ಟೇನೆ. ಫುಲ್ ದೊಡ್ಡ ಇಂಟರ್ವ್ಯೂ ಆಯ್ತು. ಅದೇ ನಿಮಗೆ ಪ್ರೇಕ್ಷಕರಿಗೆ ಏನಾದ್ರು ಹೇಳೋದಿದ್ರೆ, ಏನಾದ್ರು ಬಿಟ್ಟು ಹೋಗಿದ್ರೆ ಹೇಳ್ಬೋದು. ಡೋಂಟ್ ಬಿ ಸೋ ಜಡ್ಜ್ಮೆಂಟಲ್. ಯಾವ್ದೇ ವ್ಯಕ್ತಿ ಆಗ್ಲಿ ನಾವ್ ಅರ್ಥ ಮಾಡ್ಕೊಂಡು ನಾವ್ ಬರ್ತಾಗ್ಲೇನೆ ಆ ವ್ಯಕ್ತಿ. ಇವತ್ ನಾನು ಎಷ್ಟೊಂದ್ ಜನ ಆರ್ಟಿಸ್ಟ್ ದೇ ವಿಲ್ ಬಿ ಹ್ಯಾವಿಂಗ್ ಮೆಂಟಲ್ ಸ್ಟ್ರೆಸ್. ಆ ಮೆಂಟಲ್ ಸ್ಟ್ರೆಸ್ ಒಂದ್ ಕಡೆ ಕೆಲ್ಸ ಸಿಕ್ಕಿಲ್ಲ ಅನ್ನೋದ್ ಕಡೆ ಒಂದಾದ್ರೆ, ಇನ್ನೊಂದ್ ಕಡೆ ಜನರು ನನ್ ಬಗ್ಗೆ ಈ ತರ ಹೀಯಾಳ್ವಾಗಿ ಮಾತಾಡ್ತಾ ಇದಾರೆ ಅಂತ. ಸೊ ಸಿ ಯು ಶುಡ್ ಬಿ ಸ್ಟ್ರಾಂಗ್. ನಾವ್ ಒಂದ್ಸತಿ ಫೀಲ್ಡ್ ಬಂದಿದೀವಿ ಅಂತ ಅಂದ್ಮೇಲೆ ಯು ಹ್ಯಾವ್ ಟು ಬಿ ಸ್ಟ್ರಾಂಗ್. ಸೊ ನಾನ್ ಅದನ್ನ ನಮ್ ಮನೆಯಲ್ಲಿ ಯಾರು ಅದ್ರ ಬಗ್ಗೆ ಮಾತಾಡಲ್ಲ. ದೇ ವಿಲ್ ಆಲ್ವೇಸ್ ಬಿ ಎಂಕರೇಜಿಂಗ್ ಮೀ. ಬಟ್ ಎಲ್ಲಾರ್ ಮನೆಯಲ್ಲೂ ಆತರ ಅಲ್ಲ.
ಸೊ ಎಲ್ಲೋ ಒಂದ್ ಕಡೆ ಅವ್ರಿಗೆ ಹಿಂಸೆ ಆಗ್ತಾ ಇರತ್ತೆ. ಸೊ ಜಸ್ಟ್ ಬಿ ಕೈಂಡ್. ಸೊ ಎಲ್ಲರೂ ಹೇಳ್ತಾರೆ ನಾನು ಅಪ್ಪೋರ್ ಫ್ಯಾನ್ ಅಂತ, ಬಟ್ ಐ ಡೋಂಟ್ ಸಿ ಕೈಂಡ್ ಮೆಸೇಜಸ್ ಟುವರ್ಡ್ಸ್ ಎನಿ ಒನ್. ಸೊ ಅವಾಗ ನನ್ಗೆ ಅವಾಗ ಅನ್ಸ್ತಾ ಇರತ್ತೆ, ಯುನೋ ದಿ ವರ್ಲ್ಡ್ ಶುಡ್ ಬಿ ಮೋರ್ ಕೈಂಡ್. ತುಂಬಾ ಇನ್ನ ಕಾಮ್ ಆಗಿರ್ಬೇಕು. ಯಾರೋ ಒಂದ್ ವ್ಯಕ್ತಿನ ಬೈದಿದ ತಕ್ಷಣ ನೀವೇನ್ ದೊಡ್ಡವರಾಗಲ್ಲ, ಇಲ್ಲಾಂದ್ರೆ ಯಾವ್ದೋ ಒಂದ್ ವ್ಯಕ್ತಿ ಹೊಗ್ಲಿದ ತಕ್ಷಣ ಆ ವ್ಯಕ್ತಿ ದೊಡ್ಡವರಾಗ. ಸೊ ಐ ಟ್ರೀಟ್ ಎವ್ರಿ ಒನ್ ಇನ್ ಸೇಮ್ ವೇ ಅಂತ. ಸೊ ಈ ಒಂದ್ 2 ಮಾತುಗಳನ್ನ ಹೇಳಿ ನನ್ನ ಒಂದು ದೊಡ್ಡ ಇಂಟರ್ವ್ಯೂನ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಲೈಫ್ ನ ದೊಡ್ಡ 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 ಇಂಟರ್ವ್ಯೂ. 1:30 ಕುತ್ಕೊಂಡಿದ್ದಕ್ಕೆ 3:45 ಮುಗಿಸಿದ್ದಾರೆ. ಹೇಳಿ ಸರ್, ಇನ್ನ ಏನಾದ್ರು ಕ್ವಶನ್ ಇದ್ರೆ ಹೇಳಿ. ಟೈಮ್ ಕೊಟ್ರಿ ನಮಗೆ. 2 hours ಕೊಟ್ಟಿದ್ದೀನಿ ನಾನು ನಿಮ್ಗೆ. ನಿಮಗೆ ಬೆಸ್ಟ್ ಕ್ಯಾರೆಕ್ಟರ್ ಸಿಗ್ಲಿ ಮುಂದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.